ಸಿಂಹ ರಾಶಿಯವರೇ, ರಾಜನಿಗೆ ಶತ್ರು ಹೊರಗೆ ಇರೋದಿಲ್ಲ. ಅವನ ಅಹಂಕಾರವೇ ಅವನ ದೊಡ್ಡ ಶತ್ರು. ಈ ಸಮಯದಲ್ಲಿ ತಪ್ಪಿಸಲೇಬೇಕಾದವು ಅಹಂಕಾರ ಹೆಚ್ಚಾಗುವುದು, ನಿಮ್ಮ ಸ್ಥಾನವನ್ನು ತೋರಿಸಿಕೊಳ್ಳುವ ಪ್ರಯತ್ನ, ದುರ್ಬಲರನ್ನು ತುಚ್ಛವಾಗಿ ನೋಡುವುದು, ತಂದೆ ಗುರು ಮಾತು ಕಡೆಗಣಿಸುವುದು. ಈ 4 ತಪ್ಪುಗಳಲ್ಲಿ ಒಂದಾದರೂ ಮಾಡಿದರೆ ರಾಜಯೋಗವು ಕೈ ತಪ್ಪಬಹುದು. ದೇವರು ಪರೀಕ್ಷೆ ಕೊಡ್ತಾನೆ, ಆದರೆ ಶಿಕ್ಷೆ ಅಲ್ಲ. ಒಂದು ದೊಡ್ಡ ನಿರ್ಧಾರ, ಒಂದು ತ್ಯಾಗ, ಒಂದು ಮೌನ, ಒಂದು ಕ್ಷಮೆ. ಸಿಂಹ ರಾಶಿಯವರ ಕ್ಷಮೆ ಕಲಿತ ದಿನ ಅವರ ತೇಜಸ್ಸು 1000 ಪಟ್ಟು ಹೆಚ್ಚಾಗುತ್ತದೆ. ಒಂದೇ ಆದಾಯವಲ್ಲ, ಬಹು ಆದಾಯದ ಯೋಗ. ಹಣದಲ್ಲಿ ರಾಜಯೋಗ ಹೇಗೆ ಬರಬಹುದು? ಅಧಿಕಾರ ಮತ್ತು ಹಣ ಒಟ್ಟಿಗೆ ಬರುವ ಕಾಲ. ನಿಮ್ಮ ಹೆಸರಿನಿಂದ ಕೆಲಸ ನಡೆಯುವ ಸಮಯ. ಇನ್ನು ಮುಂದೆ ಸಿಂಹ ರಾಶಿಯವರು ಮುಂದೆ ಅವಕಾಶ ಸಾಲಾಗಿ ನಿಂತಿರುತ್ತದೆ. ವಿಶೇಷವಾಗಿ ಸಿಂಹ ರಾಶಿಗೆ ಲೀಡರ್ಶಿಪ್ ರೋಲ್, ಸರ್ಕಾರ, ಅಧಿಕಾರ ಸಂಬಂಧಿಸಿದ ಕೆಲಸ, ದೊಡ್ಡ ಹೊಣೆಗಾರಿಕೆ. ಈ ಹೊಣೆಗಾರಿಕೆ ನಿಮ್ಮ ತೇಜಸ್ಸಿಗೆ ಪರೀಕ್ಷೆ ಅಲ್ಲ, ಇದು ನಿಮ್ಮ ರಾಜ ಮುದ್ರೆ. ಇನ್ನು ಶತ್ರುಗಳ ಮೇಲೆ ಜಯ. ಹಳೆಯ ಶತ್ರುಗಳು ಮೌನವಾಗುತ್ತಾರೆ, ದೂರ ಸರಿಯುತ್ತಾರೆ, ನಿಮ್ಮ ಯಶಸ್ಸನ್ನು ನೋಡುತ್ತಾ ಸುಟ್ಟುಕೊಳ್ಳುತ್ತಾರೆ. ಸಿಂಹ ರಾಶಿಯವರು ಪ್ರತೀಕಾರ ತಗೊಳ್ಳಲ್ಲ, ಅವರು ಯಶಸ್ಸಿನಿಂದಲೇ ಉತ್ತರ ಕೊಡುತ್ತಾರೆ. ಇನ್ನು ಪ್ರೀತಿ ಗೌರವ ಸಂಬಂಧ. ಸಿಂಹ ರಾಶಿಗೆ ಪ್ರೀತಿ ಅಂದರೆ ಗೌರವ, ನಿಷ್ಠೆ, ಬೆಂಬಲ. ಸಿಂಹ ರಾಶಿಯವರನ್ನ ಅರ್ಥ ಮಾಡಿಕೊಂಡ ಸಂಗಾತಿ ಸಿಕ್ಕಿದ್ರೆ ಅವರು ಜಗತ್ತನ್ನೇ ಗೆಲ್ಲಬಲ್ಲರು. ಕುಟುಂಬದಲ್ಲಿ ನಿಮ್ಮ ಸ್ಥಾನ, ನಿಮ್ಮ ಮಾತಿಗೆ ಬೆಲೆ, ನಿಮ್ಮ ನಿರ್ಧಾರಕ್ಕೆ ಗೌರವ. ಮನೆಯ ಕಂಬವಾಗುವ ಸಮಯ. ಇನ್ನು ಮುಂದೆ ಮನೆಯವರು ನಿಮ್ಮನ್ನು ಆಧಾರವಾಗಿ ನೋಡುತ್ತಾರೆ. ಅತ್ಯಂತ ಶಕ್ತಿಶಾಲಿ ಪರಿಹಾರಗಳು. ಪ್ರತಿದಿನ ಸೂರ್ಯನಿಗೆ ನೀರು ಅರ್ಪಿಸಿ, ಭಾನುವಾರ ಬೆಳಿಗ್ಗೆ ದೀಪ ಹಚ್ಚಿ ಓಂ ಆಂ ಇಂಬ್ರ ಅಹಂ ಸೂರ್ಯಾಯ ನಮಃ ಎಂದು 11 ಬಾರಿ ಜಪಿಸಿ, ಕೆಂಪು ಕೇಸರಿ ಬಣ್ಣ ಧರಿಸಿ, ತಂದೆ ಗುರು ಆಶೀರ್ವಾದ ಪಡೆಯಿರಿ. ಈ ಪರಿಹಾರಗಳು ಸಿಂಹ ರಾಶಿಯವರ ತೇಜಸ್ಸನ್ನು ಜಾಗೃತ ಮಾಡುತ್ತವೆ. ಸಿಂಹ ರಾಶಿಯವರೇ, ನೀವು ಕಾಯುತ್ತಿದ್ದ ಸಮಯ ಇನ್ನೂ ದೂರ ಇಲ್ಲ. ಈ ವಿಡಿಯೋ ನಿಮ್ಮವರೆಗೂ ಬಂದಿದ್ದರೆ ಅಂದರೆ ಇದು ಭವಿಷ್ಯ ಅಲ್ಲ, ಇದು ದೇವರ ಒಪ್ಪಿಗೆ. ಈ ವಿಡಿಯೋ ನಿಮಗೆ ಮನಸ್ಸಿಗೆ ತೊಟ್ಟಿದ್ರೆ ಈ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ನನ್ನ ರಾಜಯೋಗ ಆರಂಭವಾಗಿದೆ ಎಂದು ಯಾವಾಗಲೂ ಧೈರ್ಯದಿಂದ ಇರಿ. ಹಾಗೆ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ಶೇರ್ ಮಾಡಿ. ದಿನನಿತ್ಯದ ರಾಶಿಗ ಭವಿಷ್ಯಕ್ಕಾಗಿ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಹಾಗೆ ನಿಮ್ಮ ಸ್ನೇಹಿತರು, ನಿಮ್ಮ ಕುಟುಂಬದವರು ಯಾರೆಲ್ಲ ಸಿಂಹ ರಾಶಿಯವರಿದ್ದಾರೆ ಅವರಿಗೆ ತಪ್ಪದೆ ಶೇರ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ಭವಿಷ್ಯಕ್ಕಾಗಿ.